ಕಾಡಿನ ಅತ್ಯಂತ ಬುದ್ಧಿವಂತ ಮತ್ತು ಸಂಘಟಿತ ಬೇಟೆಗಾರ ಅಂದರೆ ಅದು ತೋಳ. ಇವುಗಳು ಅದೆಷ್ಟು ಒಗ್ಗಟ್ಟಾಗಿರ್ತವೆ ಅಂದರೆ ಕೆಲವೇಳೆ ಹುಲಿ ಸಿಂಹಗಳೇ ಇವುಗಳ ಮುಂದೆ ಮಂಡಿಯೂರಬೇಕಾಗಿರಬಹುದು. ಅಂತಹ ಅಚಲ ಒಗ್ಗಟ್ಟು ಇವುಗಳದ್ದು. ನೀವು ಸರ್ಕಸ್ನಲ್ಲಿ ಪ್ರಾಣಿಗಳನ್ನು ನೋಡೇ ಇರ್ತೀರಿ, ಆದರೆ ಈಗೀಗ ಇಲ್ಲ ಬಿಡಿ, ಅದು ಬೇರೆ ವಿಚಾರ. ನೀವು ಜಗತ್ತಿನ ಬೇರೆ ಬೇರೆ ಸರ್ಕಸ್ಗಳ ವಿಡಿಯೋಗಳನ್ನು ಒಮ್ಮೆ ನೋಡಿ. ಅದರಲ್ಲಿ ಬರೀ ಹುಲಿ, ಆನೆ, ಸಿಂಹ, ಹಸು, ಕುದುರೆ, ಪಾರಿವಾಳದಂತಹ ಜೀವಿಗಳನ್ನೇ ಕಾಣ್ತೀರಾ ಹೊರತು ನೀವು ತೋಳಗಳನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ತೋಳಗಳನ್ನು ಏಕೆ ಸರ್ಕಸ್ನಲ್ಲಿ ಬಳಸೋದಿಲ್ಲ ಎಂಬ ವಿಚಾರವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. 1. ಹುಲಿ ಸಿಂಹಗಳಿಗೆ ಹೋಲಿಸಿದರೆ ತೋಳಗಳನ್ನು ಪಳಗಿಸೋದು ತುಂಬಾ ಕಷ್ಟ. ಅವು ಸರ್ಕಸ್ನಂತಹ ಕೃತಕ ವಾತಾವರಣದಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛೆನೇ ಪಡೋದಿಲ್ಲ. 2. ತೋಳಗಳು ಸಂಘಟಿತವಾಗಿ ಬೇಟೆಯಾಡುವಂತಹ ಪ್ರಾಣಿಗಳಾಗಿವೆ. ಹಾಗಾಗಿ ಅವುಗಳಿಗೆ ಪ್ಯಾಕ್ ಅನಿಮಲ್ ಎಂದು ಕರೀತಾರೆ. ಅವುಗಳ ಪ್ಯಾಕ್ಗೆ ಒಬ್ಬ ನಾಯಕ ಇರ್ತಾನೆ. ಅವನನ್ನು ಆಲ್ಫಾ ಅಂತ ಕರೀತಾರೆ. ಆಲ್ಫಾ ಗುಂಪಿನ ಮೇಲೆ ಅಧಿಕಾರ ಚಲಾಯಿಸೋದಲ್ಲದೆ ಗುಂಪಿನ ರಕ್ಷಣೆ ಮಾಡುತ್ತದೆ. ಉಳಿದ ತೋಳಗಳು ಸದಾ ಆಲ್ಫಾನಿಗೆ ವಿಧೇಯವಾಗಿರ್ತವೆ. ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅವು ಆ ವ್ಯವಸ್ಥೆಯನ್ನು ಮುರಿದು ಮಾನವನ ಆಜ್ಞೆಗಳಿಗೆ ಒಗ್ಗಿಕೊಳ್ಳೋದು ಅವುಗಳ ಮೂಲ ಸ್ವಭಾವಕ್ಕೆ ವಿರುದ್ಧವಾಗಿರುತ್ತದೆ. ಹಾಗಾಗಿ ಅವುಗಳಿಗೆ ತರಬೇತಿ ನೀಡಲು ಹೋದರೆ ಅವು ತಿರುಗಿ ಬೀಳಬಹುದು. 3. ಸರ್ಕಸ್ನಲ್ಲಿ ಪ್ರಾಣಿ ತರಬೇತಿದಾರರಿಗೆ ರಿಂಗ್ ಮಾಸ್ಟರ್ಸ್ ಅಂತ ಕರೀತಾರೆ. ಈ ರಿಂಗ್ ಮಾಸ್ಟರ್ಸ್ಗಳು ಪ್ರಾಣಿಗಳನ್ನು ಪಳಗಿಸುವಾಗ ಪ್ರಾಣಿಗಳನ್ನು ಕಣ್ಣಲ್ಲೇ ಎದುರಿಸ್ತಾರೆ. ಆದರೆ ತೋಳಗಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಅವು ಅದನ್ನು ಸವಾಲಂತ ತಿಳ್ಕೊಂಡು ಕಾದಾಟಕ್ಕೆ ಇಳಿಯುತ್ತವೆ. ಇವುಗಳನ್ನು ಪಾಸಿಟಿವ್ ರಿಎನ್ಫೋರ್ಸ್ ಮೆಥಡ್ ಆಗಲಿ ಅಥವಾ ನೆಗೆಟಿವ್ ರಿಎನ್ಫೋರ್ಸ್ ಮೆಥಡ್ ಆಗಲಿ ಯಾವುದೇ ಮೆಥಡಿಂದ ಕಲಿಸಿದರೂ ಕೂಡ ಕಲಿಯಲು ಇತರೆ ಪ್ರಾಣಿಗಳಂತೆ ಆಸಕ್ತಿನ ತೋರಿಸೋದೇ ಇಲ್ಲ. ಅಲ್ಲದೆ ಇವುಗಳು ಹೆಚ್ಚು ಸ್ವಾವಲಂಬಿಗಳಾದ ಹಿನ್ನೆಲೆ ಫುಡ್ ಡ್ರೈವ್ನಿಂದಾಗಿ ಆಹಾರದ ಆಸೆ ತೋರಿಸಿ ಕಲಿಸ್ತೇವೆ ಅನ್ನೋದು ಕೂಡ ಕಷ್ಟಕರವಾಗಿದೆ. ಒಂದು ವೇಳೆ ಇವಕ್ಕೆ ತರಬೇತಿ ಕೊಟ್ಟರೂ ಸಹ ಈ ತೋಳಗಳು ಯಾವ ವೇಳೆ ಹೇಗಿರ್ತಾವೋ ಅಂತ ಜಡ್ಜ್ ಮಾಡೋದು ಕಷ್ಟ. ಇವು ಯಾವಾಗ ಟ್ರೈನರ್ ಮೇಲೆ ತಿರುಗಿ ಬೀಳುತ್ತವೋ ಎಂದು ತರ್ಕಿಸೋದು ಕಷ್ಟ. ಹಾಗಾಗಿ ತೋಳಗಳನ್ನು ತರಬೇತಿಗೊಳಿಸಲು ಟ್ರೈನರ್ಗಳು ಹೆದರುತ್ತಾರೆ. ತೋಳಗಳು ಕಾಡಿನ ಸ್ವೇಚ್ಛ ಪರಿಸರದಲ್ಲಿ ದೂರದವರೆಗೆ ಅಲೆದಾಡುವಂತಹ ಜೀವಿಗಳು. ಅವುಗಳು ಸರ್ಕಸ್ನ ಜೋರಾದ ಸದ್ದು ಬೆಳಕಿಗೆ ಈಸಿಯಾಗಿ ಒಗ್ಗೋದಿಲ್ಲ ಮತ್ತು ಸಣ್ಣ ಪಂಜರದಲ್ಲಿ ವಾಸಿಸಲು ಅವು ಇಚ್ಛೆನೇ ಪಡೋದಿಲ್ಲ. ತೋಳಗಳು ನೋಟದಲ್ಲಿ ನಾಯಿಗಳನ್ನೇ ಹೋಲುವಂಥ ಹಿನ್ನೆಲೆ ತೋಳಗಳ ಈ ಕಠಿಣ ಮನಸ್ಥಿತಿಯನ್ನು ಸವಾಲನ್ನಾಗಿ ಸ್ವೀಕರಿಸಿ ಅವುಗಳನ್ನು ತರಬೇತಿಗೊಳಿಸಿ ಸರ್ಕಸ್ಗಳಲ್ಲಿ ಪ್ರದರ್ಶಿಸೋದು ಗುಡ್ಡ ಬಗದು ಇಲಿ ಹಿಡಿದಂತೆ ಎನ್ನೋ ಕಾರಣಕ್ಕೆ ಬಹುತೇಕ ಟ್ರೈನರ್ಗಳು ಅಂದರೆ ತರಬೇತಿದಾರರು ತೋಳಗಳನ್ನು ಸರ್ಕಸ್ಗಳಿಂದ ದೂರವೇ ಇಟ್ಟಿದ್ದಾರೆ. ಇದಿಷ್ಟು ತೋಳಗಳು ಏಕೆ ಸರ್ಕಸ್ನಲ್ಲಿ ಕಾಣಸಿಗುವುದಿಲ್ಲ ಎನ್ನುವಂತಹ ವಿಷಯದ ಕುರಿತಾದಂತಹ ಕಿರು ಮಾಹಿತಿ. ಧನ್ಯವಾದಗಳು. ನಮಸ್ಕಾರ.